ಬಂದಿದೆ. ಈಗ ಒಂದು ಇದು ಹೇಗಿತ್ತು ಜೀವನ ಸ್ಥಿತಿ ಅನ್ನೋದನ್ನ ನಂತರದಲ್ಲಿ ನೋಡೋಣ. ಈಗ ಒಂದು ಹಾಡನ್ನು ಕೇಳಿಸ್ತೀನಿ ಮಕ್ಕಳೇ. ಅದು ನಮ್ಮ ಹಾಡಿನ ಸಾಹಿತ್ಯ ಯಾವ ಸಾಹಿತ್ಯದ ಪ್ರಕಾರಕ್ಕೆ ಸೇರಿದೆ ಅಂತ ಹೇಳಬೇಕು. ಈ ಹಾಡು ಕೇಳಿದ್ಮೇಲೆ ನಮ್ಮ ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರಿದೆ? ಜನಪದ. ಹಾಗಾದ್ರೆ ಜನಪದ ಸಾಹಿತ್ಯ ಅಥವಾ ಜನಪದ ಪ್ರಕಾರಕ್ಕೆ ಸೇರಿರ್ತಕ್ಕಂಥದ್ದು. ಅದನ್ನ ಏನಂತ ಕರಿತೀವಿ ನಾವು? ಜನಪದ ಗೀತೆಗಳು. ಗೀತೆ. ಹಾಗಾದ್ರೆ ಜನಪದ ಗೀತೆಯನ್ನ ಹೆಂಗ್ ಬರ್ತಪ್ಪ ಸಾಹಿತ್ಯ ಇದು ಅಂದ್ರೆ, ನಾವು ಈಗ ಉಳಿದೆಲ್ಲ ಸಾಹಿತಿಗಳನ್ನ ಒಬ್ಬ ಕವಿ ಆಗಲಿ ಒಂದು ಹಲವಾರು ಜನ ಕವಿಗಳಾಗಲಿ ಸೇರ್ಬಿಟ್ಟು ಬರೆದಿರ್ತಾರೆ. ಒಬ್ಬ ಕವಿನೂ ಬರೆದಿರ್ತಾನೆ. ಇಲ್ಲಿ ಏನಾಗಿದೆ ಅಂದ್ರೆ ಯಾವ ಒಬ್ಬ ಕವಿ ಬರೆದಿಲ್ಲ, ಜನರ ಬಾಯಿಂದ ಬಾಯಿಗೆ ಬಂದಿರತಕ್ಕಂತ ಸಾಹಿತ್ಯ ಇದು ಜನಪದ ಸಾಹಿತ್ಯ. ಹಿಂದೆ ನಮ್ಮ ಪೂರ್ವಜರು ಏನ್ ಮಾಡ್ತಾ ಇದ್ರು ಅಂದ್ರೆ, ಯಾವ ರೀತಿಯಾಗಿ ಅಂದ್ರೆ ತಮ್ಮ ಕೆಲಸವನ್ನ ಮಾಡಬೇಕಾಗಿರೋ ಸಂದರ್ಭದಲ್ಲಿ ತಮಗೆ ನೋವು ಉಂಟಾದಾಗ, ನಲಿ ಉಂಟಾದಾಗ ಅದನ್ನ ಹಾಡಿನ ರೂಪದಲ್ಲಾಗಿರ್ಬೋದು, ಕಥೆಯ ರೂಪದಲ್ಲಾಗಿರ್ಬೋದು, ಒಗಟಿನ ರೂಪದಲ್ಲಾಗಿರ್ಬೋದು, ಗಾದೆಗಳ ರೂಪದಲ್ಲಾಗಿರ್ಬೋದು, ಈ ರೀತಿಯಾಗಿ ಅವ್ರೇನ್ ಮಾಡ್ತಿದ್ರು ಅಂದ್ರೆ, ಅವಾಗ ಜೋಳವನ್ನ ಸ್ವಚ್ಛ ಮಾಡುವಾಗ, ರಾಗಿಯನ್ನ ಸ್ವಚ್ಛ ಮಾಡುವಾಗ, ಕುಟ್ಟುವಾಗ, ಬೀಸುವಾಗ, ಮಗು ಅತ್ತಾಗ, ಮಗು ನಕ್ಕಾಗ, ತಮಗೆ ಏನನ್ಸುತ್ತೋ ಯಾವುದೇ ಒಂದು ಕಾರ್ಯಕ್ರಮವನ್ನ ಮಾಡಬೇಕಾದಾಗೂ ಕೂಡ ಈ ಹಾಡುಗಳ ಹೊರ ಹೋಗ್ತಿದ್ವು. ಅವೇ ಜನಪದ ಸಾಹಿತ್ಯ. ಹಾಗಾದ್ರೆ ಇದಕ್ಕ ಒಬ್ಬನೇ ಒಬ್ಬ ಕವಿ ಬರಲಿಲ್ಲ, ಜನರ
ವಿಜೇತ ನಿಧಾನ. ವೆರಿ ಗುಡ್. ಇನ್ನೋರ್ವ ವಿದ್ಯಾರ್ಥಿಯಿಂದ ಒಂದು ಜನಪದ. ರಾಜು ಮತ್ತು ರಾಮು ಅಂತೇಳಿ ಅವರು ತುಂಬಾ ಅವರು ಒಂದ್ ದಿವಸ ಪೇಟೆಗೆ ಹೋಗಿ ವ್ಯಾಪಾರ ಮಾಡ್ಬೇಕು ಅನ್ಕೊಂಡಿರ್ತಾರಲ್ರಿ. ಪೇಟೆಗೆ ಹೋಗಿ ವ್ಯಾಪಾರ ಮಾಡ್ಕೊಂಡಾಗ ಅವರು ಒಂದು ಕಾಡಿನ ದಾಟಿ ಹೋಗ್ತಿರ್ತಾವ್ರಿ. ಅವರು ಕಾಡಿನ ದಾರಿಯಲ್ಲಿ ಹೊಂಟಲ್ರಿ ಒಂದು ಸರೋವರ ಕಾಣ್ತಲ್ರಿ. ಅಲ್ಲಿ ಕುತ್ಕೊಂಡು ವಿಶ್ರಾಂತಿ ತಗೊಂಡು ಊರಿನಲ್ಲಿ ಒಳ್ಳೆ ನಡೆದಂತ ಒಳ್ಳೆ ಘಟನೆಗಳನ್ನು ನಾವು ಸಂತೋಷ ಘಟನೆಗಳನ್ನ ನಡೆಸ್ಕೊಂಡ್ರಿ ಮಾತಾಡ್ತಿಂತ ಕುತ್ಕೊಂಡಿದ್ದಾರಂತೆ. ಸ್ವಲ್ಪ ಆನೆಯಲ್ಲಿ ಸ್ವಲ್ಪ ಕತ್ಲದ ಕಾಣಬರ್ತಂತೆ. ಅದಕ್ಕೆ ಅವರು ಎದ್ದು ಮುಂದಕ್ಕೆ ಮಾಡಿದ್ರಂತೆ. ಮುಂದಕ್ಕೆ ಹೋಗಿ ಸ್ವಲ್ಪ ಒಂದು ಜೋರಾಗಿ ಒಂದು ಧ್ವನಿ ಕೇಳ್ತಂತ್ರಿ. ಅವ್ರಿಗೆ ಆಗ ಭಯದಿಂದ ಹಿಂದೆ ಮಾಡಿದ್ರಂತ್ರಿ. ಆವಾಗ ಒಂದು ಕರಡಿ ಆಗಿತ್ತಂತ್ರಿ. ರಾಜು ಅವ್ರಿ ರಾಮನ್ ಬಿಟ್ಟು ಮರ ಹತ್ತಿದ್ರಂತ್ರಿ. ರಾಮಗ ಮರ ಹತ್ತಕ್ ಬರ್ತಿರ್ಲಿಲ್ಲಂತ್ರಿ. ಅವ್ರು ಹತ್ತಿದ್ರಿ. ಇವನು ಸತ್ತಂತ ನೆಲದ ಮೇಲೆ ಬಿದ್ದು ಮಕ್ಕಂಡ್ರಿ. ಆ ಕರಡಿ ರಾಜನ ಹತ್ರ ಬಂದು ಕಿವಿ ಹತ್ರ ಅವ್ನು ಸತ್ತಾನ ಇದಾನೇನ ಅಂತ ನೋಡ್ಕೊಂಡು ಕರಡಿ ವಾಪಸ್ ಹೋದಂತ್ರಿ. ಆಮ್ಯಾಗ ರಾಮು ಕೆಳಗಿರ್ತದ ಕರಡಿ ನಿನ್ ಕಿವಿ ಒಳಗೆ ಏನೋ ಹೇಳ್ತಲ್ಲ ಅಂತ ಕೇಳಿದಂತ್ರಿ. ಆಮ್ಯಾಗ ರಾಮು ಹೇಳಿದಂತ್ರಿ, ಒಳ್ಳೆ ಸ್ನೇಹಿತರ ಹತ್ರ ಗೆಳೆತನ ಮಾಡ್ಬೇಕು, ಯಾವತ್ತೂ ಕಷ್ಟಕ್ಕಾದಾಗ ಬಿಟ್ಟೋದಂತ ಅವ್ರ ಹತ್ರ ಗೆಳೆತನ ಮಾಡಬಾರ್ದು ಅಂತ ಹೇಳಿದ್ರು. ವೆರಿ ಕೂತ್ಕೊಳ್ಳಿ. ಇಲ್ಲೇನು ಅಂದ್ರೆ ಒಬ್ಬ ವಿದ್ಯಾರ್ಥಿನಿ ಹೇಳಿರ್ತಕ್ಕಂಥದ್ದು ಎಲ್ಲ ರುಚಿಗಳಲ್ಲಿ ಗಾದೆ ಮಾತಿದೆ ನೋಡಿ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ನಮ್ಮ ಎಲ್ಲ ರುಚಿಗಳಲ್ಲಿ ಶ್ರೇಷ್ಠವಾದ ರುಚಿ ಉಪ್ಪು. ಉಪ್ಪಿಲ್ಲದೆ ನಾವು ಬದುಕೋದಕ್ಕಾಗಲ್ಲ. ಎಲ್ಲವೂ ಇದ್ರೂ ಕೂಡ ಯಾವ ಹಿಂದೆ ಹೋದ್ರೂ ನಡೀತೈತಿ. ಉಪ್ಪು ಖಾರ ಪುಡಿ ಅವು ಯಾವುವು ನಮಗೆ ಅಡಿಗೆಗೆ ಬಳಸ್ತಕ್ಕಂತಹ ಉಳಿದ ಪದಾರ್ಥಗಳು ಇಲ್ಲದೆ ಹೋದರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಉಪ್ಪು ಒಂದಿದ್ರೆ ನಾವು ಬದುಕಬಹುದು. ಹಾಗೇನೆ ತಾಯಿ ಒಬ್ಬಿದ್ರೆ ಎಲ್ಲರ ಪಾತ್ರವನ್ನು ನಿಭಾಯಿಸ್ತಾಳೆ. ತಾಯಿ ಒಬ್ಬಿದ್ರೆ ಎಲ್ಲರ ಪಾತ್ರವನ್ನು ನಿಭಾಯಿಸ್ತಾಳೆ. ಸಹೋದರರಾಗ್ತಾಳೆ, ಅಣ್ಣನಾಗ್ತಾಳೆ, ತಂದಿ ಆಗ್ತಾಳೆ, ಎಲ್ಲರೂ ಆಗ್ತಾಳೆ. ಆದ್ರಿಂದ ಇದು ಇನ್ನೊಂದು ನಾವು ಗೆಳೆತನವನ್ನ ಮಾಡಬೇಕಾದಾಗ ಯಾವಾಗಲೂ ಕೂಡ ಅಷ್ಟೇ, ಸಗಣಿ ಕುಟ್ಟು ಗುದ್ದಾಡೋದಕ್ಕಿಂತ ಗಂಧದ ಕೂಡ ಗುದ್ದಾಡೋದೇ ಲೇಸು ಅಂತ ಹೇಳುತ್ತೆ. ಹೌದಾ? ನಾವು ಎಂತಹ ವ್ಯಕ್ತಿಯ ಒಂದು ಗೆಳೆತನವನ್ನ ಮಾಡ್ತೀವೋ ಆ ರೀತಿಯಾಗಿರ್ತಕ್ಕಂಥ ವ್ಯಕ್ತಿತ್ವ ನಮ್ಮ
ಅದಕ್ಕೆ ಹೇಳಿದ್ವಾ ಹಾಡ್ತಾ ಹಾಡ್ತಾ ರಾಗ, ಉಗುಳ್ತಾ 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 ರೋಗ. ಈಗ ಈ ರೀತಿಯಾಗಿರ್ತಕ್ಕಂತಹ ಒಂದು ಜನಪದ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗೇನೆ ನಾವು ಇದನ್ನ ಕಲ್ಪನೆಯನ್ನು ಮಾಡಕ್ ಆಗಲ್ಲ, ಹೌದಾ? ಯಾವ ರೀತಿಯಾಗಿ ನಾವು ಕಲ್ಪನೆನೂ ಮಾಡಕ್ ಆಗದೆ ರೀತಿ ಒಳಗ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಹೇಗೆ ಇವಾಗ ಏನ್ ಮಾಡ್ತಕ್ಕಂಥದ್ದು ಅಂದ್ರೆ ಯಾವ ರೀತಿಯಾಗಿ ಇವಾಗ ಇಲ್ಲಿ ನಮ್ಮ ವಿದ್ಯಾರ್ಥಿನಿ ಇದು ಏನೆಲ್ಲ ಗೊತ್ತಿರ್ತಕ್ಕಂಥದ್ದು ಅಷ್ಟೇ
ಅಜ್ಜಿ ಇರ್ತೈತಿ. ಅವರಿಗೆ ಅವ್ರ ತಾಯಿ ಏನ್ ಮಾಡ್ತಾಳೆ ಅಂದ್ರೆ ಕೂಲಿ ಮಾಡಿ ಸಾಕ್ತಾ ಇರ್ತಾಳೆ. ತಾಯಿಗೆ ನೆರವಾಗಬೇಕು ಅಂತ ಇವ್ರಿಬ್ರು ಸೇರ್ಬಿಟ್ಟು ನಮ್ಗೆ ಆಶ್ಚರ್ಯ ಆಗುತ್ತೆ ಒಂದ್ ಕಡೆ, ಆದ್ರೂ ಸತ್ಯವಾಗಿರ್ತಕ್ಕಂತಹ ವಿಚಾರ ಒಬ್ಬ ಹುಡುಗಿ ಹೂ ಆಗ್ತಕ್ಕಂಥದ್ದು. ನೋಡಿ ಎಲ್ಲರೂ ಕೂಡ ಪುಸ್ತಕವನ್ನ ತೆರೀರಿ. ನೋಡಿ ಪಾಠ 5 ಹೂವಾದ ಹುಡುಗಿ ಏಕೆ ರಾಮಾನುಜನ್. ಪ್ರವೇಶ. ಇಂದಿನ ಶಿಷ್ಟ ಸಾಹಿತ್ಯ ಸಂಪದ್ಭರಿತವಾಗಿ ಬೆಳೆಯಲು ಜನಪದ ಸಾಹಿತ್ಯವೇ ಬುನಾದಿಯಾಗಿದೆ. ಆದುದರಿಂದ ಕನ್ನಡ ಸಾಹಿತ್ಯದಲ್ಲಿ ಜನಪದ ಸಾಹಿತ್ಯಕ್ಕೆ ವಿಶೇಷ ಸ್ಥಾನವಿದೆ. ಕುರುತೋದದೆ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ ಎಂಬ ಕವಿರಾಜ ಮಾರ್ಗಕಾರನ ಮಾತು ಜನಪದ ಸಾಹಿತ್ಯದ ಮಹತ್ವವನ್ನ ಸಾರುತ್ತದೆ. ನಮ್ಮ ಜನಪದರು ತಮ್ಮ ಬದುಕಿನ ಸುಖ ದುಃಖ ನೋವು ನಲಿವು ಸರಸ ವಿರಸ ಪ್ರೀತಿ ವಾತ್ಸಲ್ಯ ಆಸರಿಕೆ ಬೇಸರಿಕೆಗಳನ್ನ ಗಂಡು ಹೆಣ್ಣೆಂಬ ಭೇದವಿಲ್ಲದೆ ಅನುಭವಗಳನ್ನು ಹಾಡುಗಳ ಮೂಲಕ ಕಥೆಗಳ ರೂಪದಲ್ಲಿ ಹಾಡುಗಬ್ಬವಾಗಿ ವ್ಯಕ್ತಪಡಿಸಿದ್ದಾರೆ. ಹಿಂದೆ ಅವಿಭಕ್ತ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಅಜ್ಜ ಅಜ್ಜಿಯರು ಹೇಳುತ್ತಿದ್ದ ರೋಮಾಂಚನವನ್ನುಂಟು ಮಾಡುತ್ತಿದ್ದ ಕಥೆಗಳು ಕುತೂಹಲ ಕೆರಳಿಸುವ, ಕಲ್ಪನಾ ಲೋಕದ ಬಾಗಿಲು ತೆರೆಯಿಸುವ, ಮನಸ್ಸಿಗೆ ಮುದ ನೀಡುವ ಮೂಲಕ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಕಲ್ಪನಾ ಶಕ್ತಿ ಬೆಳೆಸುತ್ತಿದ್ದವು. ಇವೆಲ್ಲ ಇಂದು ಕಣ್ಮರೆಯಾಗುತ್ತಿವೆ. ಇಂತಹ ಒಂದು ಅನುಭವವನ್ನು ಜನಪದ ಕಥೆಗಳ ಮೂಲಕ ಮಕ್ಕಳಿಗೆ ಕಟ್ಟಿಕೊಡುವ ಅಗತ್ಯವಿದೆ. ಈ ಉದ್ದೇಶದಿಂದ ಪ್ರಕೃತ ಕಥೆಯನ್ನು ನಿಗದಿಗೊಳಿಸಿದೆ. ನೋಡಿ, ಇವಾಗ ಒಂದು ಪಟ್ಟಣ, ಅಲ್ಲೊಬ್ಬ ದೊರೆ ಇದ್ದ. ಆತನಿಗೆ 2 ಹೆಣ್ಣು ಮಕ್ಕಳು ಮತ್ತು ಒಬ್ಬ ಮಗ. ದೊರೆಯ ಮೊದಲನೆಯ ಹೆಣ್ಣು ಮಗಳಿಗೆ ಲಗ್ನವಾಗಿತ್ತು. ಅದೇ ಊರಿನಲ್ಲಿ ಒಬ್ಬಳು ಮುದುಕಿ ಇದ್ದಳು. ಅವಳಿಗೆ 2 ಹೆಣ್ಣು ಮಕ್ಕಳು. ಆ ಮುದುಕಿ ಕೂಲಿ ಮಾಡಿ ತನ್ನ ಮಕ್ಕಳನ್ನು ಸಾಕುತ್ತಿದ್ದಳು. ಒಂದು ದಿನ ತಂಗಿ, ಅಕ್ಕಯ್ಯ, ಹೋದಷ್ಟು ದಿನಕ್ಕೆ ಅಮ್ಮ ಕೂಲಿ ಮಾಡಿ ನಮ್ಮನ್ನು ಸಾಕಬೇಕು ಅಂದ್ರೆ ಕಷ್ಟ. ಆದ್ದರಿಂದ ನಾನು ಹೂವಿನ ಗಿಡ ಹಾಕ್ತೀನಿ, ನೀನು ಹೂ ತಕ್ಕೊಂಡು ಹೋಗಿ ಮಾರ್ಕೊಂಡು ಬರ್ಬೇಡೆ ಎಂದು ಅಕ್ಕನಿಗೆ ಹೇಳಿದಳು. ಅಕ್ಕನಿಗೆ ಕುತೂಹಲ ಕೇಳಿ, ಅದು ಹೇಗೆ ಹೂವಿನ ಗಿಡ ಹಾಕ್ತೀಯೇ ಎಂದು ಕೇಳಿದಳು. ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ ಕಣೆ, ಮೊದಲು ಮನೆಯೆಲ್ಲ ಸಾರಿಸಿ ಬಿಡು, ನೀನು ಸ್ನಾನ ಮಾಡಿ ಬಾವಿಯಿಂದ ಚಿಕ್ಕುಗುರು ಸೋಕದ ಹಾಗೆ 2 ತಂಬಿಗೆ ನೀರು ತಗೊಂಡು ಬಾ ಅಂದಳು. ಅಕ್ಕ ಹಾಗೆ ಮಾಡಿದಳು. ಇವರ ಮನೆ ಎದುರಿಗೆ ಒಂದು ದೊಡ್ಡ ಮರವಿತ್ತು. ಅಲ್ಲೂ ಗುಡಿಸಿ ಸಾರಿಸಿದಳು. ಅಲ್ಲಿಗೂ 2 ಹೋದರು. ತಂಗಿ ಅಕ್ಕನನ್ನು ಕರೆದು, ನೋಡಕಯ್ಯ, ನಾನಿಲ್ಲಿ ದೇವರ ಧ್ಯಾನ ಮಾಡಿ ಕೂತ್ಕೊಳ್ತೀನಿ, ನೀನು ಒಂದು ತಂಬಿಗೆ ನೀರನ್ನೆಲ್ಲ ನನ್ನ ಮೇಲೆ ಸುರಿದ್ಬಿಡು. ನಾನು ಹೂವಿನ ಗಿಡ ಹಾಕ್ತೀನಿ, ಸುಳಿ ಮುರಿಯದ ಹಾಗೆ ಎಲೆ ಮುರಿಯದ ಹಾಗೆ ಬೇಕಾದಷ್ಟು ಕಿತ್ತು. ನೀನು ನಿನಗೆ ಸಾಕಾದ ಮೇಲೆ ಇನ್ನೊಂದು ತಂಬಿಗೆ ನೀರನ್ನು ನನ್ನ ಮೇಲೆ ಸುರಿದು ಬಿಡು, ನಾನು ಪುನಃ ಮನುಷ್ಯಳಾಗ್ತೀನಿ ಅಂದಳು. ತಂಗಿ ದೇವರನ್ನು ನೆನೆದು ಕುಳಿತಳು. ಅಕ್ಕ ಒಂದು ಬಿಂದಿಗೆ ನೀರನ್ನು ಅವಳ ಮೇಲೆ ಸುರಿದಳು. ಸರಿ, ಹೂವಿನ ಗಿಡವಾದಳು. ಅಕ್ಕ ಸುಳಿ ಎಲೆ ತೊಟ್ಟು ಮುರಿಯದ ಹಾಗೆ ಹೂವನ್ನು ಬಿಡಿಸಿಕೊಂಡಳು. ನಂತರ ಮತ್ತೊಂದು ತಂಬಿಗೆ ನೀರನ್ನು ಗಿಡದ ಮೇಲೆ ಸುರಿದಳು. ಯಥಾಸ್ಥಿತಿಯಂತೆ ತಂಗಿ ಲಕ್ಷಣವಾಗಿ ಮನುಷ್ಯರಾದಳು. ಅನಂತರ 2 ಆ ಹೂವನ್ನೆಲ್ಲ ಬುಟ್ಟಿಗೆ ತುಂಬಿ ಮನೆಗೆ ತಂದರು. 2 ಸೇರಿ ಹೂವು ಕಟ್ಟಿದರು. ಎಲ್ಲಿಗೆ ತೆಗೆದುಕೊಂಡು ಹೋಗಿ ಮಾರಲಿ ಅಂದಳು ದೊಡ್ಡವಳು. ಅಕ್ಕಯ್ಯ, ದೊರೆ ಮನೆಗೆ ತೆಗೆದುಕೊಂಡು ಹೋಗು, ಅವರು ಹೆಚ್ಚಿಗೆ ಹಣ ಕೊಡ್ತಾರೆ. ಅಮ್ಮ ನಮಗೋಸ್ಕರ ಯಾವಾಗಲೂ ಕೂಲಿ ಮಾಡ್ತಿರ್ತಾರೆ, ಹೆಚ್ಚು ಹಣ ಕೂಲಿ ಹಾಕಿ ಅಮ್ಮನಿಗೆ ತೋರಿಸೋಣ ಅಂದಳು ಚಿಕ್ಕವಳು. ವಿದ್ಯಾರ್ಥಿಗಳೇ, ನೀವೇನ್ ಮಾಡಿ ಅಂದ್ರೆ ಪಾಠವನ್ನ ತೆಗೆದ್ಬಿಟ್ಟು ಮನಸ್ಸಿನಲ್ಲಿ ಓದ್ಕೊಂಡು ಪೆನ್ಸಿಲ್ ಏನ್ ಮಾಡ್ಬೇಕು, ನಿಮಗೆ ಯಾವ ಪದ ತಿಳಿಯಲ್ವೋ ಅದನ್ನ ಗುರುತು ಮಾಡ್ಕೊಳ್ರಿ. ನಮ್ಮ ಇನ್ನೊಬ್ಬ ವಿದ್ಯಾರ್ಥಿ ಪದಗಳ ಅರ್ಥವನ್ನ ಹೇಳ್ತಾರೆ. ನೀನ್ ಬರ್ಕೊಂಬಂದಿದ್ದಲ್ಲಮ್ಮ ಚಾರ್ಟ್ ತಗೊಂಡು. ಈ ಸಾಮಾನ್ಯವಾಗಿ ಈ ಪಾಠದಲ್ಲಿ ಬರ್ತಕ್ಕಂಥ
ಸಾಕು ಕೂತ್ಕೋ. ಈಗ ಇದರಲ್ಲಿ ಈಗ ನಾನು ಓದಿರೋ ಪಠ್ಯ ಭಾಗದಲ್ಲಿ ಇರ್ತಕ್ಕಂಥದ್ದು. ಈಗ ಯಾರಾದರೂ ವಿದ್ಯಾರ್ಥಿನಿಯರನ್ನ ಓದಿಸ್ತಾನೆ. ವಿದ್ಯಾರ್ಥಿಗಳ ರೆಡಿ ಮನಸ್ಸಲ್ಲಿ ನೋಡ್ಕೊಳ್ರಿ. ಮನಸ್ಸಿನಲ್ಲಿ ಓದಿದ್ರೆ ಯಾರು ಓದ್ತೀರಮ್ಮ? ಕಾವನ ಓದಲ್ಲ. ಏಕೆ ರಾಮಾನುಜನ್ ಒಂದು ಪಟ್ಟಣ ಅಲ್ಲೊಂದು ದೊರೆಯಿದ್ದ. ಆತನಿಗೆ ಇಬ್ಬರು ಮಕ್ಕಳು ಮತ್ತು ಒಬ್ಬ ಮಗ. ದೊರೆಯ ಮೊದಲನೇ ಮಗಳಿಗೆ ಲಗ್ನವಾಗಿತ್ತು. ಅದೇ ಊರಿನಲ್ಲಿ ಒಬ್ಬಳು ಮುದುಕಿ ಇದ್ದಳು. ಅವಳಿಗೆ ಇಬ್ಬರು ಹೆಣ್ಣು ಮಕ್ಕಳು. ಆ ಮುದುಕಿ ಕೂಲಿ ಮಾಡಿ ತನ್ನ ಮಕ್ಕಳನ್ನು ಸಾಕುತ್ತಿದ್ದಳು. ಒಂದು ದಿನ ತಂಗಿ, ಅಕ್ಕಯ್ಯ, ಹೋದಷ್ಟು ದಿನಕ್ಕೆ ಅಮ್ಮ ಕೂಲಿ ಮಾಡಿ ನಮ್ಮನ್ನು ಸಾಕಬೇಕು ಅಂದ್ರೆ ಕಷ್ಟ. ಆದ್ದರಿಂದ ನಾನು ಹೂವಿನ ಗಿಡ ಹಾಕ್ತೀನಿ, ನೀವು ಹೂವು ತಗೊಂಡು ಹೋಗಿ ಮಾಡ್ಕೊಂಡು ಬಂದಿರೆ ಎಂದು ಅಕ್ಕನಿಗೆ ಹೇಳಿದಳು. ಅಕ್ಕನಿಗೆ ಕುತೂಹಲ, ಅದು ಹೇಗೆ ಹೂವಿನ ಗಿಡ ಹಾಕ್ತೀಯೇ ಎಂದು ಕೇಳಿದಳು. ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ ಕಣೆ, ಮೊದಲು ಮನೆಯೆಲ್ಲ ಸಾರಿಸಿ ಬಿಡು. ನೀನು ಸ್ನಾನ ಮಾಡಿ ಬಾವಿಯಿಂದ ಉಗುರು ಸೋಪದ ಹಾಗೆ 2 ತಮ್ಮಿಗೆ ನೀರು ತಗೊಂಡು ಬಾ ಅಂದಳು. ಅಕ್ಕ ಹಾಗೆ ಮಾಡಿದಳು. ಇವರ ಮನೆ ಎದುರಿಗೆ ಒಂದು ದೊಡ್ಡ ಮರವಿತ್ತು. ಅಲ್ಲೂ ಗುಡಿಸಿ ಸಾರಿಸಿದಳು. ಅಲ್ಲಿಗೆ ಇಬ್ಬರು ಹೋದರು. ತಂಗಿ ಅಕ್ಕನನ್ನು ಕರೆದು, ನೋಡಕ್ಕಯ್ಯ, ನಾನಿಲ್ಲಿ ದೇವರ ಧ್ಯಾನ ಮಾಡಿ ಕುಳಿತುಕೊಳ್ಳುತ್ತೇನೆ. ನೀನು ಒಂದು ತಮ್ಮಿಗೆ ನೀರನ್ನೆಲ್ಲ ನನ್ನ ಮೈ ಮೇಲೆ ಸುರಿದ್ಬಿಡು. ನಾನು ಹೂವಿನ ಗಿಡ ಹಾಕ್ತೀನಿ. ಸುಳಿ ಮುರಿಯದ ಹಾಗೆ, ಎಲೆ ಮುರಿಯದ ಹಾಗೆ ಬೇಕಾದಷ್ಟು ಹೂ ಕಿತ್ತುಕೊಂಡು ನಿನಗೆ ಸಾಕಾದ ಮೇಲೆ ಇನ್ನೊಂದು ತಮ್ಮಿಗೆ ನೀರನ್ನು ನನ್ನ ಮೇಲೆ ಸುರಿದು ಬಿಡು. ಪುನಃ ನಾನು ಮನುಷ್ಯ ಹಾಕ್ತೀನಿ ಅಂದಳು. ತಂಗಿ ದೇವರ ನೆನೆದು ಕುಳಿತಳು. ಅಕ್ಕ ಒಂದು ತಂಬಿಗೆ ನೀರನ್ನು ಅವಳ ಮೇಲೆ ಸುರಿದಳು. ಸುಳಿ ಹೂವಿನ ಗಿಡವಾದಳು. ಅಕ್ಕ ಸುಳಿ ಎಲೆ ತೊಟ್ಟು ಮುರಿಯದ ಹಾಗೆ ಹೂವನ್ನು ಬಿಡಿಸಿಕೊಂಡಳು. ನಂತರ ಮತ್ತೊಂದು ತುಂಬಿಗೆ ನೀರನ್ನು ಗಿಡದ ಮೇಲೆ ಸುರಿದಳು. ಯಥಾಸ್ಥಿತಿಯಂತೆ ತಂಗಿ ಲಕ್ಷಣವಾಗಿ ಮನುಷ್ಯರಾದಳು. ಅನಂತರ ಇಬ್ಬರು ಆ ಹೂವನ್ನೆಲ್ಲ ಬುಟ್ಟಿಗೆ ತುಂಬಿ ಮನೆಗೆ ತಂದರು. ಇಬ್ಬರು ಸೇರಿ ಹೂ ಕಟ್ಟಿದರು. ಎಲ್ಲಿಗೆ ತಗೊಂಡು ಹೋಗಿ ಹೂ ಮಾರಲಿ ಅಂದಳು ದೊಡ್ಡ ಅಕ್ಕಯ್ಯ. ಅರಮನೆಗೆ ತಗೊಂಡು ಹೋಗು, ದೊರೆ ಮನೆಗೆ ತಗೊಂಡು ಹೋಗು, ಅವರ ಹೆಚ್ಚಿಗೆ ಹಣ ಕೊಡುತ್ತಾರೆ. ಅಮ್ಮ ನಮಗೋಸ್ಕರ ಯಾವಾಗಲೂ ಕೂಲಿ ಮಾಡುತ್ತಿರುತ್ತಾಳೆ. ಹೆಚ್ಚು ಹಣ ಕೂಡಿ ಹಾಕಿ ಅಮ್ಮನಿಗೆ ತೋರಿಸೋಣ ಅಂದಳು ಚಿಕ್ಕವಳು. ವೆರಿ ಗುಡ್. ಇವಾಗ ಏನಪ್ಪ, ನಮ್ಮ ಸಾಹಿತ್ಯ ಬೆಳಿಬೇಕಾದ್ರೆ ನಮ್ಮ ಸಾಹಿತ್ಯ ಕ್ಷೇತ್ರದೊಳಗೆ ಜನಪದ ಸಾಹಿತ್ಯವು ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಜನಪದರು ಯಾವ ರೀತಿ ವಿಶೇಷವಾಗಿದ್ದಾರೆ ಅಂದ್ರೆ ಎಷ್ಟೊಂದು ಬುದ್ಧಿವಂತರಿದ್ದಾರೆ ಅಂತಕ್ಕಂಥದ್ದನ್ನ ನಾವು ನೋಡಿದ್ವಿ. ಕವಿರಾಜ ಮಾರ್ಗಕಾರನ ಮಾತು ಕೂಡ ಜನಪದ ಮಹತ್ವವನ್ನ ಸಾರುತ್ತಪ್ಪ. ನಮ್ಮ ಜನಪದರೆಲ್ಲರೂ ನಮಗೆ ಸುಖ ಆದಾಗ, ದುಃಖ ಆದಾಗ, ನೋವಾದಾಗ, ಅವರಿಗೆ ಪ್ರೀತಿ ಏನೇ ಇದ್ರೂ ಕೂಡ ಅದನ್ನ ಹೆಣ್ಣು ಮತ್ತೆ ಗಂಡು ಅಂತಕ್ಕಂತಹ ಭೇದವಿಲ್ಲದೆ ಹಾಡುಗಳ ರೂಪದಲ್ಲಿ, ಕಥೆಯ ರೂಪದಲ್ಲಿ ವ್ಯಕ್ತಪಡಿಸಿದ್ರು. ಹಿಂದೆಲ್ಲ ಏನಾಗ್ತಿತ್ತು, ಅವಿಭಕ್ತ ಕುಟುಂಬ ವ್ಯವಸ್ಥೆ ಇರ್ತಿದ್ರು. ಅಜ್ಜ ಅಜ್ಜಿ ಮನೆಯಲ್ಲಿ ಇರ್ತಿದ್ರು. ಅವ್ರು ನಮಗೆ ಏನ್ ಮಾಡ್ತಿದ್ರು ಅಂದ್ರೆ ಕಥೆಯನ್ನ ಹೇಳೋದ್ರ ಮೂಲಕ ನಮಗೆ ಕುತೂಹಲವನ್ನ ಕೆರಳಿಸ್ತಾ ಇದ್ರು. ಕಲ್ಪನಾ ಲೋಕದಲ್ಲಿ ಬಾಗಿಲನ್ನ ತೆರೆಸ್ತಾ ಇದ್ರು. ಇದರಿಂದಾಗಿ ಏನಾಯ್ತು ಅಂದ್ರೆ ಜ್ಞಾಪಕ ಶಕ್ತಿ ಮತ್ತು ಕಲ್ಪನಾ ಶಕ್ತಿ ಎರಡೂ ಕೂಡ ಹೆಚ್ಚಾಗ್ತಾ ಇದ್ವು ಮಕ್ಕಳು. ಇಲ್ಲಿ ಒಂದು ಊರಿದೆ. ಆ ಊರಿನೊಳಗ ಒಬ್ಬ ರಾಜ ಇದೆ. ಆ ರಾಜನಿಗೆ ಇಬ್ರು ಹೆಣ್ಮಕ್ಳು, ಒಬ್ಬನೇ ಮಗ. ಅದೇ ಊರಿನಲ್ಲಿ ಒಬ್ಬ ಮುದುಕಿ, ಅವಳಿಗೆ ಇಬ್ರು ಹೆಣ್ಮಕ್ಳು. ಆ ಮುದುಕಿ ಕೂಲಿ ನಾಲಿ ಅಂದ್ರೆ ಕೂಲಿಯನ್ನ ಮಾಡಿಬಿಟ್ಟು ಜೀವನವನ್ನ ಸಾಗಿಸ್ತಾ ಇರ್ತಾಳೆ. ದೊರೆಯ ದೊಡ್ಡ ಮಗಳಿಗೆ ಮದುವೆ ಆಗಿರುತ್ತೆ. ಹೀಗೆ ಜೀವನ ಸಾಗಿಸ್ತಾ ಇರ್ಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ಕೂಲಿ ಮಾಡಿ ಜೀವನ ಮಾಡ್ತಕ್ಕಂಥ ಹೆಣ್ಣು ಮಗಳ ತಾಯಿ ಏನಂತ ಹೇಳ್ತಾಳೆ ಅಂದ್ರೆ, ನಾವ್ ಹೀಗೆ ಪಾಪ ಅವಳ ದಿನ ಕೂಲಿಗೆ ಹೋಗ್ತಿರ್ತಾಳೆ. ಇವ್ರ ಅಕ್ಕ ತಂಗಿ ಏನ್ ಮಾಡ್ತಾರೆ ಅಂದ್ರೆ ಮಾತಾಡ್ಕೊಳ್ತಾರೆ, ನಮ್ಮ ತಾಯಿಗೆ ನಾವು ಹೇಗಾದ್ರೂ ಮಾಡಿ ಸಹಾಯವಾಗ್ಬೇಕಲ್ಲ. ಅದಕ್ಕೆ ತಂಗಿ ಅಕ್ಕನ ಕರೆದು, ಅಕ್ಕ ಬಾಯಿಲೆ ನೀನೇನ್ ಮಾಡು ಅಂದ್ರೆ
ಈ ಮನೆಯನ್ನೆಲ್ಲ ನಾವಿಬ್ರು ಸೇರಿಸಿ ಕಸ ಗುಡಿಸಿ ಸಾರಿಸಿ ನೆಲ ಒರೆಸಿ ಸ್ವಚ್ಛಗೊಳಿಸೋಣ. ಎರಡು ತಂಬಿಗೆ ನೀರು, 2 ಕೊಡ ನೀರನ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ಕೈ ಉಗುರು ಸೋಕದ ಹಾಗೆ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ನಾನು ಹೂವಿನ ಗಿಡ ಹಾಕ್ತೇನೆ, ನೀವೇನ್ ಮಾಡು ಅಂದ್ರೆ ಸ್ವಲ್ಪನೂ ಕೂಡ ಎಲೆ ಆಗ್ಲಿ ತೊಟ್ಟಾಗ್ಲಿ ಟೊಂಗಿ ಆಗ್ಲಿ ಮುರಿಬೇಡ, ಹೂವನ್ನ ಬೇಕಾದಷ್ಟು ಕಿತ್ಕೋ ಅಂತ ಹೇಳ್ತಾಳೆ. ಅಕ್ಕ ಕೇಳ್ತಾಳೆ, ಅದು ಹೇಗೆ ಒಬ್ಬ ಹೆಣ್ಣು ಮಗಳು ಹೂವಿನ ಗಿಡ ಆಗೋದು ಹೇಗೆ ಸಾಧ್ಯ ಅಂತ ಕೇಳಿದಾಗ ನಾನು ಹೇಳಿದಾಗ ಮಾಡುವಂತ ತಿಳ್ಕೊಂಡು ತಂಗಿ ಏನ್ ಮಾಡ್ತಾಳೆ ಅಂದ್ರೆ ಅಕ್ಕ ತಂಗಿ ಸೇರಿಬ್ರು ಮನೆಯನ್ನು ಗುಡಿಸ್ತಾರೆ. ಮನೆ ಮುಂದಿರ್ತಕ್ಕಂತಹ ಒಂದು ಗಿಡದ ಕೆಳಗನ್ನು ಹೋಗಿ ಅಲ್ಲಿ ಕೂಡ ನೀಟಾಗಿ ಕಸ ಗುಡಿಸಿ ಇದೆಲ್ಲ ಸಾರಿಸಿ ಅಲ್ಲಿ ಹೋಗಿ ಏನ್ ಮಾಡ್ತಾಳೆ ತಂಗಿ ಈ ರೀತಿಯಾಗಿ ಧ್ಯಾನಕ್ಕೆ ಕುಳಿತುಕೊಂಡಾಗ ಅಕ್ಕ ಏನ್ ಮಾಡ್ತಾಳೆ ಅಂದ್ರೆ ಈಗಾಗಲೇ ತಂಗಿ ಏನ್ ಮಾಡ್ತಾಳೆ 2 ತಂಬಿಗೆ ನೀರಿಗೆ ಮಂತ್ರವನ್ನ ಘೋಷಣೆ ಮಾಡಿಕೊಟ್ಟಿರ್ತಾಳೆ. 1 ತಂಬಿಗೆ ನೀರನ್ನು ಹಾಕಿದಾಗ ಏನಾಗುತ್ತೆ ಹೇಳ್ರಿ ಮಕ್ಕಳೇ, ಅವಳು ಏನಾಗ್ತಾಳೆ ಹೂವಿನ ಗಿಡವಾಗ್ಬಿಡ್ತಾಳೆ. ಅವಳು ಏನಾಗ್ಬಿಡ್ತಾಳೆ ಈ ರೀತಿಯಾಗಿ ಅವಳು ಹೂವಿನ ಗಿಡ ಆಗ್ಬಿಡ್ತಾಳೆ. ಆ ಹೂವಿನ ಗಿಡ ಆದಾಗ ಅವ್ರು ಏನ್ ಮಾಡ್ಬೇಕು, ಹೂವನ್ನ ಅಕ್ಕ ಹೇಗೆ ಕಿತ್ಕೋಬೇಕು ಹೇಳ್ರಿ ಮಕ್ಕಳೇ, ಹೂವನ್ನ ಎಷ್ಟು ಬೇಕಾದ್ರೂ ಕಿತ್ಕೋಬೇಕು. ಆದ್ರೆ ಏನನ್ನ ಮುರಿಬಾರ್ದು, ಏನನ್ನ ಕಿತ್ಕೋಬಾರ್ದು, ಹೂವನ್ನ ಕಿತ್ಕೊಳ್ಳುವ ಆತುರತೆಯಲ್ಲಿ ನಾವೇನ್ ಮಾಡಬಾರ್ದು, ಇದನ್ನು ಆಕಸ್ಮಿಕವಾಗಿ ಈ ರೀತಿಯಾಗಿ ಏನ್ ಮಾಡಬಾರ್ದು, ಹಿಂಗ ಹಾಕಬಾರ್ದು. ನೀಟಾಗಿ ಹೂವನ್ನ ಎಷ್ಟು ಬೇಕಾದಷ್ಟು ಹಾಕೋಬಹುದು, ಹಿಂಗ ಹರಿಯಂಗಿಲ್ಲ, ಆಮೇಲೆ ತೊಟ್ಟನ್ನ ಹರಿಯಂಗಿಲ್ಲ. ಆ ರೀತಿಯಾಗಿ ಹೇಳ್ತಾರೆ. ಈಗ ನೋಡಿ ಇದರಲ್ಲಿರ್ತಕ್ಕಂಥ ಒಂದು ಎಲೆನ ಈ ರೀತಿ ಕೀಳಂಗಿಲ್ಲ ಇದನ್ನ ಹೂವಿನ ಗಿಡದಲ್ಲಿ ಅಕ್ಕ ಹೇಳಿ. ಆ ಪ್ರಕಾರ ಅಕ್ಕ ಏನಾಗ್ತಾಳೆ ಅಂದ್ರೆ ಅವಳಿಗೆ ನೀಟಾಗಿ 1 ತಂಬಿಗೆ ನೀರನ್ನ ಹಾಕಿ ಹೂವನ್ನ ಮಾತ್ರ ಯಾವ ರೀತಿ ಈ ರೀತಿಯಾಗಿ ಹೂವನ್ನ ಮಾತ್ರ ಕಿತ್ಕೊಂತಾಳೆ. ಮತ್ತೆ ಒಂದು ಬುಟ್ಟಿ ತುಂಬತ್ತೆ. ಮತ್ತೆ ಇನ್ನು ಮತ್ತೆ ಅವಳಿಗೆ ಹುಡುಗಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅವ್ರ ಅಕ್ಕ ಈಗ, ವೆರಿ ಗುಡ್, ಇನ್ನೊಂದು ತಂಬಿಗೆ ನೀರನ್ನ ಅವಳ ಮೇಲೆ ಹಾಕ್ಬೇಕು. ಅವಾಗ ಅವಳು ಏನಾಗ್ತಾಳೆ ಹುಡುಗಿ ಆಗ್ತಾಳೆ. ಹುಡುಗಿ ಆದ ನಂತರದಲ್ಲಿ ಇವಳು ಮತ್ತೇನ್ ಮಾಡ್ಬೇಕು, ಅದೇ ರೀತಿಯಾಗಿ ಅವಳ ತಂಗಿ ಮೇಲೆ ಏನಾಗ್ತಾಳೆ ಮತ್ತೊಂದು ತಂಬಿಗೆ ನೀರನ್ನ ಹಾಕಿದಾಗ ಅವಳ ತಂಗಿ ಹುಡುಗಿ ಆಗ್ತಾಳೆ. ಆಗ ಅಕ್ಕ ಮತ್ತು ತಂಗಿ ಇಬ್ರು ಸೇರ್ಕೊಂಡ್ಬಿಟ್ಟು ಒಂದು ಬುಟ್ಟಿ ತುಂಬಾ ಹೂವನ್ನು ತೆಗೆದುಕೊಂಡು ಆ ಹೂವನ್ನ ಇಬ್ರು ಏನ್ ಮಾಡ್ತಾರೆ ಹಾರವಾಗಿ ಕಟ್ತಾರೆ. ಹಾಗಾದ್ರೆ ಅವ್ರ ಮುಂದೆ ಏನ್ ಮಾಡ್ತಾರೆ, ಈ ಹಾರವನ್ನ ಹೂವನ್ನ ಮಾಲೆಯನ್ನ ಮಾರೋದಕ್ಕೆ ಯಾವ ಕಡೆ ಹೋಗ್ತಾರೆ ಅಂದ್ರೆ ಬೇರೆ ಕಡೆ ಮಾರೋದಕ್ಕೆ ಹೋಗ್ತಾರೆ. ಮಕ್ಕಳೇ ನೋಡ್ರಿ, ಇಲ್ಲಿ ಈ ರೀತಿಯಾಗಿ ಏನಾಗುತ್ತಪ್ಪ ಅಂದ್ರೆ ಅಕ್ಕ ಈ ರೀತಿ ತಂಬಿಗೆ ನೀರನ್ನ ಹಾಕಿದಾಗ ಮೊದಲು ಹೂವಿನ ಗಿಡವಾಗ್ತಾಳೆ, ಮತ್ತೊಂದು ತಂಬಿಗೆ ನೀರನ್ನ ಹಾಕಿದಾಗ ಅವಳು ಯಾರು ಹುಡುಗಿ ಆಗ್ತಾಳೆ. 1 ತಂಬಿಗೆ ನೀರನ್ನ ಹಾಕಿದಾಗ ಗಿಡವಾಗಿ ಮಾರ್ಪಾಡಾಗ್ತಾಳೆ, ಮತ್ತೊಂದು ತಂಬಿಗೆ ನೀರನ್ನ ಹಾಕಿದಾಗ ಅವಳು ಹೂವಿನ ಗಿಡದಿಂದ ಹುಡುಗಿ ಆಗ್ತಾಳೆ. ಇಲ್ಲಿಗೆ ಈ ಮೊದಲು. ಹಾಗಾದ್ರೆ ನಾಳೆ ದಿನ ಬರ್ಬೇಕಾದ್ರೆ ಮಕ್ಕಳೇ 2 ಪ್ರಶ್ನೆಗೆ ಉತ್ತರವನ್ನ ಬರ್ಕೊಳ್ಳಿ ಪ್ರಶ್ನೆಗೆ. ಮೊದಲನೇ ಪ್ರಶ್ನೆ, ಹುಡುಗಿ ಪಾಠದಲ್ಲಿ ದೊರೆಯರಿಗೆ ಎಷ್ಟು ಜನ ಮಕ್ಕಳು? ಎರಡನೇ ಪ್ರಶ್ನೆ, ಹುಡುಗಿಯು ಹೇಗೆ ಹೂವಾದಳು? ಹುಡುಗಿಯು ಹೇಗೆ ಹೂವಾದಳು? ಹುಡುಗಿ ಹೇಗೆ ಹೂವಾದಳು? ನಾಳೆ ದಿನ ಬರ್ಬೇಕಾದ್ರೆ ಮಕ್ಕಳೇ ಕರ್ಕೊಂಬರ್ರಿ. ನೀವೇನ್ ಮಾಡ್ಬೇಕು, ಇನ್ನೊಂದ್ ಸ್ವಲ್ಪ ನಾಳೆಗೆ ಹೂವನ್ನ ತಗೊಂಬರ್ರಿ ಎಲ್ಲರೂ ಕೂಡ. ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ ಹೂ ಕಟ್ಟೋದು ಬರುತ್ತಾ ನಿಮ್ಗೆ? ಯಾವ ರೀತಿ